ನಮಸ್ಕಾರ ಸ್ನೇಹಿತರೆ. ಆರ್ಟಿಐ ಕೆಲ ದಿನಗಳ ಹಿಂದೆ ಟ್ವಿಟರ್ನಿಂದ ಟಿವಿ ಮೀಡಿಯಾ ತನಕ, ಸಾಮಾನ್ಯರಿಂದ ಕೇಂದ್ರ ಮಂತ್ರಿಗಳ ತನಕ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದ ಸ್ವದೇಶಿ ಆಪ್. ಅಯ್ಯೋ, ಭಾರತದ ಆಪ್ ಬಂತು, ವಾಟ್ಸ್ಆಪ್ ಕತೆ ಮುಗಿತು, ಹೊಡೆದೇ ಬಿಡ್ತು ವಾಟ್ಸ್ಆಪ್ಗೆ ಅಂತೆಲ್ಲ ಭರವಸೆ ಮೂಡಿಸಿತ್ತು. ಸರ್ಕಾರಿ ಅಧಿಕಾರಿಗಳು ಕೂಡ ಆರ್ಟಿಐ ಬಳಸೋಕೆ ಶುರು ಮಾಡಿದ್ರು. ಆದರೆ ಜಸ್ಟ್ 2 ವಾರದಲ್ಲಿ ಆರ್ಟಿಐ ಕೆಳಗೆ ಬಿದ್ದಿದೆ. ಪ್ಲೇಸ್ಟೋರ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಆಪ್ ಸೀದಾ ಪ್ರಪಾತಕ್ಕೆ ಜಾರಿದೆ. ಟಾಪ್ 10ನಲ್ಲೂ ಇಲ್ಲ, ಈಗ ಟಾಪ್ 100 ಆ್ಯಪ್ಗಳ ಪಟ್ಟಿಯಿಂದಲೂ ಕೆಳಗೆ ಬಿದ್ದಿದೆ. ಬಂದಷ್ಟೇ ವೇಗವಾಗಿ ಮಾರ್ಕೆಟ್ನಿಂದ ಹೊರಗೆ ಬಿದ್ದಿದೆ. ಹಾಗಿದ್ರೆ ಯಾಕೆ ಹೀಗಾಯಿತು? ಯಾಕೆ ಆರ್ಟಿಐ ಆಗಿರ್ಬೋದು, ಅಥವಾ ಭಾರತದ ಇನ್ಯಾವುದೋ ಕಂಪನಿ ಆಗಿರ್ಬೋದು, ಅಥವಾ ಜಗತ್ತಿನ ಯಾವುದೇ ಕಂಪನಿ ಆಗಿರ್ಬೋದು, ಈ ಅಮೆರಿಕನ್ ದೈತ್ಯ ಟೆಕ್ ಕಂಪನಿಗಳನ್ನು ಎದುರು ಹಾಕೊಂಡು ಅವ್ರನ್ನ ಮೀರಿಸೋಕೆ ಯಾಕೆ ಆಗ್ತಾ ಇಲ್ಲ? ಆರ್ಟಿಐಗೆ ಏನು ಪ್ರಾಬ್ಲಮ್ ಆಯಿತು? ಚೀನಾ ನೋಡಿ ನಾವೇನಾದರೂ ಕಲಿಬಹುದಾ? ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸನ್ನು ನೋಡೋಕೆ, ಹಾಗೂ ಲೈವ್ ಇಂಟರಾಕ್ಷನಲ್ಲಿ ಪಾಲ್ಗೊಳ್ಳೋಕೆ, ಹಾಗೂ ನಮ್ಮ ತಂಡಕ್ಕೆ ಬೆಂಬಲ ಕೊಡೋಕೆ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯ್ನ್ ಆಗ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಬನ್ನಿ, ತಡ ಮಾಡೋದು ಬೇಡ, ಆರಂಭ ಮಾಡೋಣ. ಸ್ನೇಹಿತರೆ, ಆರ್ಟಿಐ ಮೆಸೇಜಿಂಗ್ ಆ್ಯಪ್ ಉದ್ಯಮಿ ಶ್ರೀಧರ್ ವೆಂಬು ಅವರ ಝೋಹೋ ಕಂಪನಿ ಇದನ್ನು ಲಾಂಚ್ ಮಾಡಿತ್ತು. ಆರಂಭದಲ್ಲಿ ಇದನ್ನು ಸ್ವದೇಶಿ ವಾಟ್ಸ್ಆಪ್ ಅಂತಲೇ ಕರೆಯಲಾಗ್ತಾ ಇತ್ತು. ಆದ್ರೀಗ ಬಂದಷ್ಟೇ ವೇಗವಾಗಿ ಮಾರ್ಕೆಟ್ನಿಂದ ಹೊರಗೆ ಓಡ್ತಾ ಇದೆ. ಆರ್ಟಿಐನ ಪಾಪ್ಯುಲಾರಿಟಿ ದಿನೇ ದಿನೇ ಕುಸಿತ ಆಗ್ತಿದೆ. ಲಾಂಚ್ ಆದ ಶುರುವಿನಲ್ಲಿ ಪ್ಲೇಸ್ಟೋರ್ ಡೌನ್ಲೋಡ್ ಲಿಸ್ಟ್ನಲ್ಲಿ ಒಂದ್ಸಲಿ ಕ್ಯಾಂಪೇನ್ ಥರ ಜನರೇ ಮಾಡಿದ್ರು. ಹಾಗಾಗಿ ಇದು ನಂಬರ್ 1 ಸ್ಥಾನಕ್ಕೆ ಬಂದಿತ್ತು. ಆದ್ರೀಗ ಟಾಪ್ 100ನಲ್ಲೂ ಕೂಡ ಕಾಣಿಸ್ತಿಲ್ಲ. ಉತ್ಸಾಹ ಡೌನ್ ಆಗಿದೆ. ಆರ್ಟಿಐ ಕೂಡ 100ಗಿಂತಲೂ ಕೆಳಗೆ ಬಿದ್ದಿದೆ. ಸರ್ಕಾರನೇ ಸ್ವದೇಶಿ ಆ್ಯಪ್ ಬಳಸ್ಕೊಳ್ರಿ ಅಂತ ಹೇಳ್ತು. ಖುದ್ದು PM ನರೇಂದ್ರ ಮೋದಿ ಕೂಡ ಝೋಹೋನ ಆ್ಯಪ್ಗಳಿಗೆ ಬೆಂಬಲ ಕೊಟ್ಟರು. ಅಮಿತ್ ಶಾ ಅವರು ಬೆಂಬಲ ಕೊಟ್ಟರು. ಆರಂಭದಲ್ಲಿ ಸಿಕ್ಕ ಪ್ರತಿಕ್ರಿಯೆ ಕಾಣಿಸ್ತಾನೇ ಇಲ್ಲ. ಜನ ಮೂಸಿನೂ ನೋಡ್ತಿಲ್ಲ. ಯಾಕೆ? ಏನಾಯಿತು ಹಾಗಾದ್ರೆ? ಸ್ನೇಹಿತರೆ, ಮುಖ್ಯ ಕಾರಣ ನೆಟ್ವರ್ಕ್ ಎಫೆಕ್ಟ್ಸ್. ಇಲ್ಲಿ ನೆಟ್ವರ್ಕ್ ಎಫೆಕ್ಟ್ ಅಂತ ಹೇಳಿದ್ರೆ ಮೊಬೈಲ್ ನೆಟ್ವರ್ಕ್ ಸಿಗ್ನಲ್ ಆ ಥರ ಅಲ್ಲ. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಹೆಚ್ಚು ಜನ ಬಳಸಿದಷ್ಟು ಅದನ್ನು ಬಳಸ್ತಿರೋರಿಗೆ ಅನುಕೂಲ ಆಗುತ್ತೆ. ಇದನ್ನು ನೆಟ್ವರ್ಕ್ ಎಫೆಕ್ಟ್ ಅಂತ ಹೇಳಲಾಗುತ್ತೆ. ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಹೆಚ್ಚಾಗಿ ಡಿಪೆಂಡ್ ಆಗಿರೋದು ಬಳಕೆದಾರರ ಮೇಲೆ. ಹೆಚ್ಚೆಚ್ಚು ಯೂಸರ್ಸ್ ಇದ್ದಷ್ಟು ಆ್ಯಪ್ ಸರ್ವೈವ್ ಆಗುತ್ತೆ. ಅದನ್ನು ಇನ್ನಷ್ಟು ಜನ ಬಳಸಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಉದಾಹರಣೆಗೀಗ ವಾಟ್ಸಪ್ ಇಲ್ಲ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲ ಬಳಸ್ತಿದ್ದಾರೆ. ನೀವು ಬಳಸಿಲ್ಲ ಅಂದರೆ ನಿಮಗೆ ಅಡ್ವಾಂಟೇಜ್ ಸಿಗಲ್ಲ. ನೀವು ಹೊರಗುಳಿದು ಬಿಡ್ತೀರಿ. ಹಾಗಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತೀರಿ. ಆದರೆ ಆರ್ಟಿಐ ವಿಚಾರದಲ್ಲಿ ಆ ರೀತಿ ಆಗ್ತಿಲ್ಲ, ಉಲ್ಟಾ ಆಗ್ತಾ ಇದೆ. ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ತೀರಿ, ಮೆಸೇಜ್ ಯಾರಿಗೆ ಮಾಡ್ತೀರಿ? ರಿಸೀವ್ ಮಾಡ್ಕೊಳ್ಳೋಕೆ ಆ ಕಡೆಯಿಂದಲೂ ಆರ್ಟಿಐ ಆ್ಯಪ್ ಇರಬೇಕಲ್ವಾ? ಇದು ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತಾ ಇಲ್ಲ. ವಾಟ್ಸಪ್ನ ಮುಂದೆ ಫೈಟ್ ಮಾಡೋಕ್ಕಾಗ್ತಾ ಇಲ್ಲ. ಎರಡನೇದಾಗಿ ಆರ್ಟಿಐನಲ್ಲಿರೋ ಮಿತಿಗಳು, ಲಿಮಿಟ್ಸ್. ಆರಂಭದಲ್ಲಿ ಲಾಂಚ್ ಆದಾಗ ಆರ್ಟಿಐನಲ್ಲಿ ಯಾವುದೇ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರಲಿಲ್ಲ. ಅದಾದಮೇಲೆ ಈ ಫೀಚರ್ನ ಕಂಪ್ನಿ ಕೊಡ್ತೀವಿ ಅಂತ ಹೇಳ್ತು. ಇದು ಬಳಕೆದಾರರಲ್ಲಿ ಗೊಂದಲ ಸೃಷ್ಟಿಯಾಗೋಕ್ಕೆ ಕಾರಣ ಆಯಿತು ಅಂತಲೂ ಹೇಳಲಾಗುತ್ತೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೆಸೇಜಸ್ನ ಆರ್ಟಿಐ ಕೂಡ ಬೇಕಾದರೆ ಮನ್ಸು ಮಾಡಿದ್ರೆ ಓದ್ಬೋದು, ಸರ್ಕಾರ ಕೂಡ ಓದ್ಬೋದು. ವಾಟ್ಸಪ್ನಲ್ಲಿ ಮೆಟಾ, ವಾಟ್ಸಪ್ನ ಮಾತೃ ಸಂಸ್ಥೆ, ವಾಟ್ಸಪ್ಪು ಅದರ ಮಾತೃ ಸಂಸ್ಥೆ ಮೆಟಾ ಯಾರಿಗೂ ಓದೋಕ್ಕಾಗಲ್ಲ, ಗೌರ್ಮೆಂಟ್ಗೂ ಓದೋಕ್ಕಾಗಲ್ಲ. ನೀವು ಕಳಿಸಿರೋದು ಆ ಕಡೆ ರಿಸೀವರ್ಗೆ ಮಾತ್ರ ಸಿಗುತ್ತೆ. ಮಧ್ಯದಲ್ಲಿ ವಾಟ್ಸಪ್ನ ಸರ್ವರ್ ಓಪನ್ ಮಾಡಿದ್ರು ಕೂಡ ಅದನ್ನು ಓದೋಕ್ಕಾಗಲ್ಲ. ಅದು ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಓದೋಕ್ಕೆ ಟ್ರೈ ಮಾಡಿದ್ರು ಕೂಡ ಕೋಡ್ ವರ್ಡಲ್ಲಿ ಕಾಣಿಸುತ್ತೆ. ಅವ್ರಿಗೆ ಓದೋಕ್ಕಾಗಲ್ಲ ಅದನ್ನು. ಆ ಸೆಕ್ಯೂರಿಟಿ ಇದರಲ್ಲಿ ಇಲ್ಲ ಅಂಥೇಳಿ ಆರಂಭದಲ್ಲಿ ಏನು ವಿಚಾರ ಬಂತು, ಇದು ಸೆಕ್ಯೂರ್ ಅಲ್ಲ ಅನ್ನೋ ವಾತಾವರಣಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಕಾರಣ ಆಯಿತು. ಜೊತೆಗೆ ವಾಟ್ಸಪ್ನ ಫೀಚರ್ಸ್. ಆರಂಭದಲ್ಲಿ ಝೋಹೋ ನಾವು ವಾಟ್ಸಪ್ಗೆ ಪ್ರತಿಯಾಗಿ ಆರ್ಟಿಐನ ಲಾಂಚ್ ಮಾಡಿದ್ದೀವಿ ಅಂತ ಹೇಳಿತ್ತು. ಆದರೆ ವಾಟ್ಸಪ್ ಇಷ್ಟವಾದ ರೀತಿಯಲ್ಲಿ ಜನರಿಗೆ ಇದು ಇಷ್ಟ ಆಗಲಿಲ್ಲ. ಯಾವುದೇ ಹೊಸ ಪ್ರಾಡಕ್ಟ್ ಇಷ್ಟ ಆಗಬೇಕು ಅಂದರೆ ಈಗಿರೋದಕ್ಕಿಂತ ಹೊಸ ಫೀಚರ್ಸ್ ಕೊಡಬೇಕು, ಅವರ ಜೀವನವನ್ನು ಇನ್ನಷ್ಟು ಬೆಟರ್ ಮಾಡಬೇಕು. ಈಗ ಆಲ್ರೆಡಿ ಇರೋ ಆ್ಯಪಿಗೆ ಕಂಪೇರ್ ಮಾಡಿದಾಗ ಓಕೆ, ನಮ್ಮ ಆ್ಯಪು ಸ್ವದೇಶಿ ಆ್ಯಪ್ ಅಂತ ಹೇಳಿ ಜನ ಆರಂಭದಲ್ಲಿ ಪುಷ್ ಕೊಡ್ಬೋದು. ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಕೂಡ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ ಮಾಡಿ ಅದನ್ನು ಬೆಂಬಲಿಸಿದ್ವಿ ಆ ಟೈಮ್ನಲ್ಲಿ. ಆದರೆ ಅಷ್ಟೇ ಸಾಕಾಗಲ್ಲ. ಜನ ಅದನ್ನು ನೋಡಿ ಇನ್ಸ್ಟಾಲ್ ಮಾಡ್ಕೊತಾರೆ, ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅದರಲ್ಲಿ ಲೈಫ್ ಬೆಟರ್ ಆಗೋದ್ರ ಬದಲಿಗೆ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಅದನ್ನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೊಸದಾಗಿ ಡೌನ್ಲೋಡ್ ಕೂಡ ಯಾರು ಮಾಡ್ಕೊಳ್ಳಲ್ಲ. ಅಗೇನ್ ಆಗಲೇ ಹೇಳಿದ ನೆಟ್ವರ್ಕ್ ಎಫೆಕ್ಟ್ ಕೂಡ ಕೆಲಸಕ್ಕೆ ಬರುತ್ತೆ. ಅವಾಗ ಈ ಟೆಲಿಗ್ರಾಮ್ ನೋಡಿ ಬೇಗ ಅಲರ್ಟ್ ಆದರು. ಆರಂಭದಲ್ಲಿ ಮೆಸೇಜಿಂಗ್ ಆ್ಯಪ್ ಅಂತಲೇ ಶುರುವಾಗಿತ್ತು. ಆದರೆ ಬಳಕೆದಾರರನ್ನು ಆಕರ್ಷಿಸೋಕೆ ಹೊಸ ಹೊಸ ಫೀಚರ್ಸ್ನ ವಾಟ್ಸಪ್ಗಿಂತ ಮೊದಲು ಬಿಡೋಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ಚಾನಲ್ಸ್ ಮಾಡೋದು, ಫೈಲ್ ಶೇರಿಂಗು, ಬಾಟ್ಸ್, ಈ ರೀತಿ ವಾಟ್ಸಪ್ಗಿಂತ ಮುಂಚೆನೇ ತರೋಕ್ಕೆ ಶುರು ಮಾಡಿದ್ರು ಹೊಸದನ್ನು. ಇದರ ಪರಿಣಾಮ ವಾಟ್ಸಪ್ ಇಟ್ಕೊಂಡವರು ಟೆಲಿಗ್ರಾಮ್ನ ಕೂಡ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಆರ್ಟಿಐಗೆ ಇದೆಲ್ಲ ಮಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ನಮ್ಮ ಆ್ಯಪು ಸ್ವದೇಶಿ ಆ್ಯಪನ್ನು ಕಾರಣಕ್ಕೋಸ್ಕರ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ನಾವು ಒದ್ದಾಡ್ತಾ ಕೂರ್ಬೇಕಾ ಅನ್ನೋ ಒಂದು ಮೈಂಡ್ ಸೆಟ್ ಜನರಿಗೆ ಬರುತ್ತೆ. ಅಮೆರಿಕ ಅಲ್ಲಾಡಿಸೋದು ಕಷ್ಟ. ಇದು ಇಂಪಾರ್ಟೆಂಟ್ ವಿಚಾರ. ಅಮೆರಿಕದ ಟೆಕ್ ಕಂಪನಿಗಳ ಪ್ರಭಾವವನ್ನು ಕಮ್ಮಿ ಮಾಡೋದು ವೆರಿ ವೆರಿ ಡಿಫಿಕಲ್ಟ್ ಇವಾಗಿರೋ ಸಿಚುವೇಷನಲ್ಲಿ. ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಹೀಗೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆ್ಯಪ್ಸ್ ವಿಚಾರಕ್ಕೆ ಬಂದರೆ ಮೆಟಾ
ಗೂಗಲ್ನಂಥ ಕಂಪನಿಗಳು ಬಹಳ ಆಳವಾಗಿ ಬೇರೂರಿದ್ದಾವೆ. ಇವರ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನು ಆಲ್ಮೋಸ್ಟ್ ಎಲ್ಲರೂ ಬಳಕೆ ಮಾಡ್ತಿದ್ದಾರೆ. ಇವರನ್ನೆಲ್ಲ ರಾತ್ರಿ ಬೇರೊಂದು ಆ್ಯಪ್ಗೆ ಸ್ವಿಚ್ ಮಾಡಿಸೋದು ತುಂಬ ಕಷ್ಟ. ಹಾಗೆ ಇವರಲ್ಲಿ ಮನಿ ಪವರ್ ಕೂಡ ಇದೆ, ಟೆಕ್ನಾಲಜಿಕಲ್ ಅಡ್ವಾಂಟೇಜ್ ಕೂಡ ಇದೆ. ಹಾಗಾಗಿ ಆ ಲೆವೆಲ್ಗೆ ಕಾಂಪೀಟ್ ಮಾಡೋಕ್ಕೆ ಬೇರೆ ಯಾವುದೇ ಕಂಟ್ರಿಯ ಆ್ಯಪ್ನಿಂದ ಅಥವಾ ಟೆಕ್ ಕಂಪನಿಯಿಂದ ಸಾಧ್ಯ ಆಗ್ತಾ ಇಲ್ಲ. ಗೂಗಲ್, ಮೆಟಾದಂಥ ಕಂಪನಿಗಳು ವರ್ಷಕ್ಕೆ ಸಾವಿರಾರು ಕೋಟಿ ಆದಾಯವನ್ನು ಗಳಿಸ್ತವೆ. ಉದಾಹರಣೆಗೆ ಗೂಗಲ್ 2025 ಮೊದಲ 3 ತ್ರೈಮಾಸಿಕದಲ್ಲಿ 25.5 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. ಇದರಿಂದ ಈ ಕಂಪನಿಗಳಿಗೆ ಹೊಸ ಸ್ಟಾರ್ಟಪ್ಗಳನ್ನು ಖರೀದಿ ಮಾಡೋಕ್ಕೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೆವಿ ದುಡ್ಡನ್ನು ಸುರಿಯೋಕೆ, ದೊಡ್ಡ ಪ್ರಮಾಣದ ಇಡೀ ಜಗತ್ತನ್ನು ಸಾಕುವಷ್ಟು ದೊಡ್ಡ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸೋಕೆ ಸಾಧ್ಯ ಆಗಿದೆ. ಇಂಥವರ ಮುಂದೆ ಒಂದು ಸಣ್ಣ ಸ್ಟಾರ್ಟಪ್ ಬಂದು ಕಾಂಪಿಟೇಷನ್ ಕೊಡೋದು ಅಷ್ಟು ಸುಲಭ ಇಲ್ಲ. ಹಾಗೆ ದೈತ್ಯ ಟೆಕ್ ಕಂಪನಿಗಳು ತಮ್ಮದೇ ಆದ ಇಕೋಸಿಸ್ಟಮ್ ಬಿಲ್ಡ್ ಮಾಡ್ಕೊಂಡಿವೆ. ಗೂಗಲ್ನ ಜಿಮೇಲ್, ಆಂಡ್ರಾಯ್ಡ್, ಯೂಟ್ಯೂಬ್, ಡ್ರೈವ್, ಮ್ಯಾಪ್ಸ್ ಎಲ್ಲ ಒಂದೇ ಲಾಗಿನ್ನಲ್ಲಿ ಕನೆಕ್ಟ್ ಆಗಿರ್ತವೆ. ಇನ್ನೂ ಸಾಕಷ್ಟು ಫೀಚರ್ಸ್ ಇದೆ, ನಾವು ನಿಮಗೆ ಬೆರಳೆಣಿಕೆದಷ್ಟೇ ಹೇಳಿದ್ವಿ. ಹಾಗೆ ಮೆಟಾ ಕಂಪನಿಯ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದೆಲ್ಲ ಒಂದೇ ಇಕೋಸಿಸ್ಟಮ್. ಅಲ್ಲಿ ಸೀಮ್ಲೆಸ್ ಇಂಟಿಗ್ರೇಷನ್ ಇದೆ. ಟೆಕ್ನಾಲಜಿ ಎಲ್ಲ ಶೇರ್ ಆಗುತ್ತೆ ಒಬ್ರದೊಬ್ರಿಗೆ. ಅದನ್ನು ಬಿಟ್ಟು ಹೊರಗೆ ಬರೋದು ಅಷ್ಟು ಈಸಿ ಇಲ್ಲ, ಬರೋಕ್ಕೆ ಜನರಿಗೂ ಆಗೋದಿಲ್ಲ ಅಷ್ಟು ಕೂಡಲೇ, ಆಲ್ಟರ್ನೇಟಿವ್ಸ್ ಇಲ್ಲ ಸರಿಯಾಗಿ. ಅದಾದಮೇಲೆ ಬ್ರ್ಯಾಂಡ್ ಮತ್ತು ನಂಬಿಕೆ. ಮೆಸೇಜ್ ಅಂದರೆ ವಾಟ್ಸಪ್, ಸರ್ಚ್ ಇಂಜಿನ್ ಅಂದರೆ ಗೂಗಲ್, ಆಫೀಸ್ ಟೂಲ್ ಅಂದರೆ ಮೈಕ್ರೋಸಾಫ್ಟ್. ಈ ರೀತಿ ಜನ ಆಲ್ರೆಡಿ ಒಂದು ಸ್ಟ್ರಾಂಗ್ ನಂಬಿಕೆಯನ್ನು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಳವಾಗಿ ಮೈಂಡಲ್ಲಿ ಬೇರೂರಿದೆ. 16 ವರ್ಷಗಳಿಂದ ರಿಲಯಬಲ್ ಸರ್ವಿಸ್ ಅನ್ನು ಕೊಟ್ಟು ಪ್ರೂವ್ ಮಾಡಿ ತೋರಿಸಿದ್ದಾರೆ ಇವರು. ಮನುಷ್ಯ ದಿನನಿತ್ಯದ ಕೆಲಸಗಳಲ್ಲಿ ಹೆಚ್ಚಾಗಿ ರೀತಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಂತ ಸ್ವಂತ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳನ್ನು ಮಾಡ್ಕೊಳ್ಳೋಕೆ ಯಾವ ದೇಶಕ್ಕೂ ಆಗೇ ಇಲ್ಲ ಅಂತಲ್ಲ, ಚೀನಾ ಮಾಡಿ ತೋರಿಸಿದೆ. ಚೀನಾಗೆ ಸಾಧ್ಯವಾಗಿದ್ದು ಹೇಗೆ? ಎಸ್, ಫೇಸ್ಬುಕ್ ಬದಲಿಗೆ ವಿಚಾಟ್ ಇದೆ ಚೀನಾದಲ್ಲಿ, ಗೂಗಲ್ ವಿರುದ್ಧ ಬೈಡು ಇದೆ, ಯೂಟ್ಯೂಬ್ ವಿರುದ್ಧ ಯೂಕು ಇದೆ, ಟಿಕ್ಟಾಕ್ ಇದೆ. ಹೀಗೆ ಪಾಶ್ಚಿಮಾತ್ಯ ಕಂಪನಿಗಳ ಪ್ರತಿಯೊಂದು ಆ್ಯಪ್ ವಿರುದ್ಧ ತನ್ನದೇ ಆದ ಆ್ಯಪ್ ಅನ್ನ ಚೀನಾ ಬಳಸಿ ಬೆಳೆಸಿದೆ. ಅದಕ್ಕಾಗಿ ಹಲವಾರು ಹಂತದಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲು ಗೂಗಲ್, ಫೇಸ್ಬುಕ್, ವಾಟ್ಸಪ್ನಂತ ಬೇರೆ ರಾಷ್ಟ್ರದ ಪ್ಲಾಟ್ಫಾರ್ಮ್ ಅನ್ನ ದೇಶದಿಂದ ಸಂಪೂರ್ಣ ಬ್ಯಾನ್ ಮಾಡಿ ಹೊರಗೆ ಹಾಕಿದ್ರು. 2009-14 ನಡುವೆ ಇವುಗಳನ್ನೆಲ್ಲ ಕಂಪ್ಲೀಟ್ ಬ್ಲಾಕ್ ಮಾಡಿ ಬಿಸಾಕ್ಬಿಟ್ರು ಚೀನಿಯರು. ಇದರ ಪರಿಣಾಮ ಆಪ್ಷನ್ ಇಲ್ಲ ಅಂದಾಗ ದೇಶದಲ್ಲಿ ಏನು ಆಪ್ಷನ್ ಹುಟ್ಕೊಳ್ಳುತ್ತೆ ಅದನ್ನ ಜನ ಯೂಸ್ ಮಾಡೋಕೆ ಶುರು ಮಾಡ್ತಾರೆ. ಅವು ವೇಗವಾಗಿ ಬೆಳೆದ್ವು ಚೀನಾದಲ್ಲಿ. ಆ ದಾರಿಲಿ ಎಲ್ಲಾ ಟೆಕ್ನಾಲಜಿ ಕದ್ರು. ಅಮೆರಿಕನ್ಸ್ ಮಾಡಿರೋ ಎಲ್ಲದನ್ನ ಕಾಪಿ ಮಾಡಿ ಇವರು ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ರು. ಅದು ಹೆಚ್ಚು ಕಮ್ಮಿ ಅದೇ ರೀತಿ ಸರ್ವಿಸಸ್ನ ಅಲ್ಲೇ ಕೊಟ್ಟರು. ಅದಾದ್ಮೇಲೆ ಸ್ವಂತ ಇನೋವೇಷನ್ಸ್ ಕೂಡ ಮಾಡಿದ್ರು ಅದ್ರ ಮೇಲ್ಗಡೆ. ಅದೇ ಚೀನಿಯರ ಸ್ಪೆಷಾಲಿಟಿ. ಕಜಿತಾರೆ, ಅದಕ್ಕಿಂತ ಬೆಟರ್ ಮಾಡಿಬಿಡ್ತಾರೆ. ಆಮೇಲೆ ಅಮೆರಿಕನ್ ಕಂಪನಿಗಳಿಗಿಂತ ವೇಗವಾಗಿ AI ಇಂಟಿಗ್ರೇಷನ್ ಅನ್ನ ಈ ಆಪ್ಗಳಲ್ಲಿ ಚೀನಿಯರ್ ಮಾಡಿದ್ರು. ಆದ್ರೆ ಸ್ನೇಹಿತರೆ, ಚೀನಾದ ಈ ಕ್ರಾಂತಿ ಎರಡಲಗಿನ ಕತ್ತಿ. ಓಕೆ, ಚೀನಾದಲ್ಲೆಲ್ಲ ಸ್ವಂತ ಇದೆ ಅಂತಾನೂ ಆಯ್ತು, ಆದ್ರೆ ಅದೆಲ್ಲವನ್ನ ಚೀನಾ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಎಲ್ಲಾ ಡೇಟಾವನ್ನ ಚೀನಾ ಸರ್ಕಾರ ಆಕ್ಸೆಸ್ ಮಾಡುತ್ತೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ಚೀನಾದ ಅಷ್ಟು ಬಳಕೆದಾರರ ಡೇಟಾ ಸಿಗುತ್ತೆ. ಎಲ್ಲ ಸೆನ್ಸಾರ್ಶಿಪ್ ಮಾಡುತ್ತೆ. ಈಗೆಲ್ಲ ಚೀನಿ ಕಂಪನಿಗಳದೇ ಆ್ಯಪ್ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲವೂ ಚೈನೀಸೇ ಇರೋದ್ರಿಂದ, ಅವುಗಳ ಮೇಲೆ ಚೈನಾ ಸರ್ಕಾರಕ್ಕೆ ಟೋಟಲ್ ಕಂಟ್ರೋಲ್ ಇರೋದ್ರಿಂದ ಕಂಪ್ಲೀಟ್ ಸೆನ್ಸಾರ್ಶಿಪ್. ಕಮ್ಯುನಿಸ್ಟರ ವಿರುದ್ಧ, ಚೀನಾ ಸರ್ಕಾರದ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ. ಆ ಪೋಸ್ಟ್ಗಳು ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತವೆ. ಆ ಪೋಸ್ಟ್ಗಳು ವೈರಲ್ಲೇ ಆಗೋದಿಲ್ಲ, ವೈರಲ್ ಬಿಡಿ, ಅವು ಆಟೋಮೆಟಿಕ್ ಡಿಲೀಟ್ ಆಗ್ತವೆ. ಅದಾದಮೇಲೆ ಬರ್ತಾರೆ, ಹುಡ್ಕೊಂಡ್ಬರ್ತಾರೆ ಯಾರಪ್ಪ ಹಾಕಿದ್ದು ಅಂಥೇಳಿ. ಆ ಲೆವೆಲ್ನ ಸೆನ್ಸಾರ್ಶಿಪ್ಪನ್ನು, ಕಂಟ್ರೋಲನ್ನು ಹೊಂದೋಕ್ಕೂ ಕೂಡ ಕಮ್ಯುನಿಸ್ಟ್ರಿಗೆ ಇದು ಹೆಲ್ಪ್ ಮಾಡಿದೆ. ಎಲ್ಲ ಚೈನೀಸ್ ಕಂಪನಿಗಳನ್ನೇ ಬೆಳೆಸಿಟ್ಕೊಂಡಿರೋದ್ರಿಂದ, ಹೊರಗಿದ್ದೆಲ್ಲ ಬ್ಲಾಕ್ ಮಾಡಿರೋದ್ರಿಂದ. ಸೊ ಡಿಸ್ಅಡ್ವಾಂಟೇಜ್ ಕೂಡ ಈ ರೀತಿದು ಆಗಿದೆ ಅಲ್ಲಿ ಚೀನಾದಲ್ಲಿ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದೆ. ಹಾಗಂತ ಪ್ರಯತ್ನ ಆಗಲೇಬಾರ್ದು ಅಂತೆಲ್ಲ ಪ್ರಯತ್ನ ಆಗಬೇಕು. ಹಂತವಾಗಿ ನಾವು ಕೂಡ ಬೆಳಿಬೇಕು. ನಾವು ಕೂಡ ಯಾವುದೋ ಒಂದು ಆ್ಯಪ್ ಬಂತು ಅದನ್ನು ಕಾಪಿ ಮಾಡಿ ಪ್ರತಿಯಾಗಿ ಇನ್ನೊಂದು ಆ್ಯಪ್ ಮಾಡಿದ್ವಿ ಅನ್ನೋಕ್ಕಿಂತ ಹೆಚ್ಚಾಗಿ ಮುಂದಿದ್ದು ಯೋಚನೆ ಮಾಡಬೇಕು. ಇನ್ನು 10 ವರ್ಷಗಳಲ್ಲಿ ಮನುಷ್ಯರಿಗೆ ಬೇಕಾಗಿರುವಂತಹ ಕಮ್ಯುನಿಕೇಷನ್ ವ್ಯವಸ್ಥೆಯನ್ನು ನಾವು ಇವಾಗಲೇ ಕಂಡುಹಿಡಿಯೋಕ್ಕೆ ಶುರು ಮಾಡ್ತೇವೆ. ಓಕೆ ಇರಲಿ, ವಾಟ್ಸಪ್ ಇರಲಿ, ಓಕೆ ಇರಲಿ, ಮೆಟಾ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ನಾವು ನೆಕ್ಸ್ಟ್ ಲೆವೆಲ್ ಇವಾಗಲೇ ಯೋಚನೆ ಮಾಡ್ತೀವಿ. ಇವ್ರಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಇದ್ರ ಮುಂದಿದ್ದು ಕಂಡಿದ್ದು ತೊಗೊಂಬರ್ತೀವಿ. ಜಗತ್ತಿನಾದ್ಯಂತ ಫಸ್ಟ್ ಇದನ್ನು ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಮೂಲ ಸೌಕರ್ಯ ಮಾಡ್ಕೊತೀವಿ, ದುಡ್ಡನ್ನು ಅರೇಂಜ್ ಮಾಡ್ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬರಬೇಕು. ಆ ಲೆವೆಲ್ನ ಮೈಂಡ್ ಸೆಟ್ ನಮ್ಮ ಸರ್ಕಾರಗಳಿಗೂ ಬೇಕು, ನಮ್ಮ ಟೆಕ್ ಕಂಪನಿಗಳಿಗೂ ಕೂಡ ಬೇಕು. ಇಲ್ಲ ಅಂದರೆ ಅವ್ರು ಮಾಡ್ತಿರ್ತಾರೆ, ನಾವು ಕಾಪಿ ಮಾಡ್ತಿರ್ತೀವಿ, ಚೂರು ಹಿಂಗಿಂಗೆ ಬರ್ತೀವಿ, ಅವರು ಅದನ್ನು ಆರಾಮಾಗಿ ಬುಲ್ಡೋಸ್ ಮಾಡಿಕೊಂಡು ಅವರೇ ಉಳ್ಕೊಂಡಿರ್ತಾರೆ, ನಾವು ಚಟ್ನಿ ಆಗಿ ಹೋಗಿರ್ತೀವಿ ಅಷ್ಟೇ. ಸ್ವಲ್ಪ ಪ್ರಯತ್ನ, ಸ್ವಲ್ಪ ವಿಸಿಬಿಲಿಟಿ, ಆಮೇಲೆ ಮಾಯ, ಆ ರೀತಿ ಆಗುತ್ತೆ ಅಷ್ಟೇ. ಇದ್ರ ಬಗ್ಗೆ ನಾವು ಹಲವಾರು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ, ಏನು ಮಾಡಿದ್ರೆ ನಾವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂತ. ಸೊ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು, ಪ್ರೀಮಿಯಂ ಮೆಂಬರ್ ಆಗಬಹುದು. ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು ನೀವು ರೆಗ್ಯುಲರ್ ಆಗಿ ಅಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿದೆ, ಆಗ್ತಾ ಇದೆ, ಅವುಗಳ ಆಕ್ಸೆಸ್ ಪಡಿಬೋದು. ಲೈವ್ ಇಂಟರಾಕ್ಷನ್ಸ್ ಕೂಡ ನಾವು ಕಾಲಕಾಲಕ್ಕೆ ನಡೆಸ್ತೀವಿ, ಅದರಲ್ಲೂ ಕೂಡ ಪಾಲ್ಗೊಳ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.